ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿಪಾದಿಸ್ತಾ ಇರುವಂತ ಆರ್ಥಿಕತೆ ಬಗ್ಗೆ ಸ್ವಲ್ಪ ಮಾತಾಡೋಣ. ನಾನೇನು ಆರ್ಥಿಕ ತಜ್ಞೆ ಅಲ್ಲ, ಆದರೆ ಸಾಮಾನ್ಯ ಜನರಿಗೂ ಅರ್ಥ ಆಗುವಂತ ಆರ್ಥಿಕ ವಿಷಯ, ಅವ್ರು ಮಂಡಿಸಿರುವಂತ ಬಜೆಟ್ ವಿಷಯ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಗೆಲ್ರಿಗೂ ಗೊತ್ತಿದೆ, ಏನೇ ಟಿವಿ ಮಾಧ್ಯಮಗಳು ಮರೆಮಾಚಿದ್ರು, ಅವ್ರು ಎಷ್ಟೇ ವ್ಯವಸ್ಥಿತವಾಗಿ ಮೋದಿ ಪರವಾದಂಥ ಅಭಿಪ್ರಾಯಗಳನ್ನ ಮೀಡಿಯಾಗಳ ಮುಖಾಂತರ ಮಂಡಿಸ್ತಾ ಹೋದ್ರೂ ಜನರಿಗೆ ಕೊನೆ ಪಕ್ಷ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಾಸ್ತವಾಂಶ ತಿಳಿತಾ ಇದೆ. ಏನು ಅದು ವಾಸ್ತವಾಂಶ? ಕರ್ನಾಟಕದ ಜನ ಕಟ್ತಾ ಇರುವಂತಹ ತೆರಿಗೆಯಲ್ಲಿ, ಕೇಂದ್ರಕ್ಕೆ ಕಟ್ತಾ ಇರುವಂತಹ ತೆರಿಗೆಯಲ್ಲಿ ವಾಪಸ್ಸು ಬರಬೇಕಾದಂತಹ ಮೊತ್ತ ಏನಿದೆ ಅದು ದೊಡ್ಡ ಧೋಕ ಆಗ್ತಾ ಇದೆ ಅನ್ನುವಂಥದ್ದು ಜನರಿಗೆಲ್ಲ ಗೊತ್ತಿದೆ. ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕಾದಂತಹ ತೆರಿಗೆ ಹಣವನ್ನ ವಂಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಇವತ್ತು ಅವರದ್ದೇ ಅಧಿಕೃತವಾದಂತಹ ಮಾಹಿತಿಗಳನ್ನೇ ಆಧರಿಸಿ ನಾವು ಮಾತಾಡೋದಾದ್ರೆ, ನಮ್ಮ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಟ್ಟಿರುವಂತಹ ತೆರಿಗೆ ಹಣದಲ್ಲಿ ನಮಗೆ ಬರಬೇಕಾಗಿರುವಂತಹ ಪಾಲು 1,87,000 ಕೋಟಿ. ಲೆಕ್ಕ ಹಾಕೊಳ್ಳಿ, 1,87,000 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಬಿಡುಗಡೆ ಮಾಡಬೇಕಾಗಿದೆ. ಇದನ್ನ ನಾವು ಸಾಮಾನ್ಯ ಜನರು ಕೇಳ್ತಾನೆ ಬಂದಿದ್ದೀವಿ, ನಮ್ಮ ತೆರಿಗೆ ಹಣ ನಮ್ಗೆ ವಾಪಸ್ ಕೊಡಿ. ನಮ್ಮ ರಾಜ್ಯ ಬರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ, ಮಳೆ ಬಂದಿಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ, ಜನ ಸಂಕಷ್ಟದಲ್ಲಿದ್ದಾರೆ, ಪರಿಹಾರಾತ್ಮಕವಾದಂತ ಕೆಲಸಗಳು ನಡಿಬೇಕು, ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆದ್ರಿಂದ ರಾಜ್ಯ ಸರ್ಕಾರವು ಕ್ರಮ ವಹಿಸ್ಬೇಕು, ಕೇಂದ್ರದಿಂದ ಬರ್ಬೇಕಾದಂತ ತೆರಿಗೆ ಪಾಲು ಕೂಡ ಬರ್ಬೇಕು, ಅದೆಲ್ಲ ಕೂಡ ಜನರಿಗೆ ತಲುಪಬೇಕು ಈ ಕಷ್ಟಕಾಲದಲ್ಲಿ ಅಂತ ನಾವೆಲ್ಲರೂ ಒತ್ತಡ ಮಾಡ್ತಾ ಇರುವಂತಹ ಸಂದರ್ಭದೊಳಗಡೆಗೆ ಆರ್ಥಿಕ ಮಂತ್ರಿ ನಿರ್ಮಲಾ ಸೀತಾರಾಮನ್ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ನೋಡಿ, ಉತ್ತರದ ರಾಜ್ಯಗಳು ಬಹಳ ಹಿಂದುಳಿದಿದ್ದಾವೆ, ಅವು ಬಹಳಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾಗಿದೆ. ಈ ದಕ್ಷಿಣ ರಾಜ್ಯಗಳೇನಿದಾವಲ್ಲ ಅವು ಮುಂದಕ್ಕೆ ಹೋಗಿದಾವೆ, ಆದ್ರಿಂದ ಈ ಅಸಮತೋಲನ ನಾವು ಸರಿಪಡಿಸ್ಬೇಕಲ್ಲ ಅಂತ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರೋ ಉದಾಹರಣೆ ಏನು ಅಂತ ಅಂದ್ರೆ, ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಒಂದು ಪ್ರತ್ಯೇಕ ನಿಧಿಯನ್ನ ಸ್ಥಾಪನೆ ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ಹೊಸ ಹೊಸ ಯೋಜನೆಗಳನ್ನ ಕೊಡೋದಿಲ್ವಾ, ಆ ವಿಭಾಗ ಹಿಂದುಳಿದಿದೆ ಅಂತ ಹೇಳಿ ಅದಕ್ಕೆ ಸ್ಪೆಷಲ್ ಪ್ಯಾಕೇಜ್ಗಳನ್ನ ಕೊಡ್ತಾ ಇಲ್ವಾ, ಅದೇ ರೀತಿ ಒಳಗಡೆಗೆ ನಾವು ಕೂಡ ಅಂತ ಹೇಳಿ ಅವರು ಈ ವಾದವನ್ನ ಮಂಡಿಸಿ ಸಮರ್ಥನೆ ಮಾಡ್ಕೊಳಕ್ಕೆ ಹೊರಟಿದ್ದಾರೆ. ಅವರು ಜನರನ್ನ ಕುರಿ ಮಾಡಕ್ ಹೊರಟಿದ್ದಾರೆ ಅಂತಾನೆ ನನ್ನ ಅಭಿಪ್ರಾಯ. ಯಾಕೆ ಅಂತ ಅಂದ್ರೆ, ನನ್ನಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಕೂಡ ನಿರ್ಮಲಾ ಸೀತಾರಾಮನ್ ಹೇಳುವಂತ ವಿಷಯ ನಿಜ ಆಗಿದ್ರೆ ಖಂಡಿತ ನಾವು ಒಪ್ತೀವಿ. ಸಾಮಾಜಿಕ ಅಸಮತೋಲನವನ್ನ ಸರಿಪಡಿಸೋದಕ್ಕೆ ನಾವು ಈ ಹಣವನ್ನ ಉಪಯೋಗ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದನ್ನ ನಾವು ಒಪ್ತೀವಿ. ಆದ್ರೆ ಈ 10 ವರ್ಷಗಳಲ್ಲಿ, ಇವರ ಸರ್ಕಾರ ಬಂದಂತಹ ಈ 10 ವರ್ಷಗಳಲ್ಲಿ ಉತ್ತರ ಭಾರತದ ಪರಿಸ್ಥಿತಿಯನ್ನ ಇವರು ಸುಧಾರಿಸಿದಾರ? ಸಾಮಾಜಿಕ ಅಸಮತೋಲನವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬೇಕಾದಂತ ಮಾರ್ಗೋಪಾಯಗಳನ್ನ, ಮಾರ್ಗಸೂಚಿಗಳನ್ನ ಇವರು ರೂಪಿಸಿದಾರ ಅಂತ ಹೇಳಿದ್ರೆ ಅದು ದೊಡ್ಡ ಝೀರೋ. ನೀವೇ ಇವತ್ತು ಎಲ್ಲ ಫಿಂಗರ್ ಟಿಪ್ ಅಲ್ಲಿ ಇದೆ, ಗೂಗಲ್ ಅಲ್ಲಿ ಹೋಗಿ ನೀವೇ ನೋಡಿ. ಉತ್ತರ ಭಾರತದ ರಾಜ್ಯಗಳು, ಅದು ಉತ್ತರ ಪ್ರದೇಶ ಇರ್ಲಿ, ಮಧ್ಯಪ್ರದೇಶ ಇರ್ಲಿ, ಬಿಹಾರ ಇರ್ಲಿ, ರಾಜಸ್ಥಾನ ಇರ್ಲಿ, ಇನ್ನಿತರೆ ಯಾವುದೇ ರಾಜ್ಯಗಳ ಒಂದು ಹಣಕಾಸಿನ ಪರಿಸ್ಥಿತಿಯನ್ನ, ಮಾನವ ಅಭಿವೃದ್ಧಿ ಸೂಚ್ಯಂಕಗಳನ್ನ ನೀವು ಜಾಲಾಡಿ ಎಲ್ಲ ವಿಷಯದಲ್ಲೂ ಕೂಡ, ಯಾವುದೇ ಸೂಚ್ಯಂಕದಲ್ಲೂ ಕೂಡ ಅವರು ಒಂದೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿಲ್ಲ. ಎಲ್ಲದರಲ್ಲೂ ಕೂಡ ಹಿಂದೆ ಬಿದ್ದಿದ್ದಾರೆ. ಬಡತನ ಹಿಂದೆ ಬಿದ್ದಿದ್ದಾರೆ, ಹಸಿವು ಹಿಂದೆ ಬಿದ್ದಿದ್ದಾರೆ, ಶಿಕ್ಷಣ ಹಿಂದೆ ಬಿದ್ದಿದ್ದಾರೆ, ಸಾಕ್ಷರತೆ ಹಿಂದೆ ಬಿದ್ದಿದ್ದಾರೆ. ಮಾನವ ಹಕ್ಕುಗಳ ಪ್ರಶ್ನೆ ಬಂದ್ರೆ ಅಲ್ಲಿ ನಡೆದಿರುವಂತಹ ಘೋರ ಅನ್ಯಾಯ ಮತ್ತೆಲ್ಲೂ ನಡೆದಿಲ್ಲ. ಹಾಗಾಗಿ ಪ್ರಾದೇಶಿಕ ಅಸಮಾನತೆಯನ್ನ ಸರಿಪಡಿಸ್ತೀವಿ ಅಂತ ಇವರು ಹೇಳ್ತಾ ಇರುವಂತದ್ದು ಕೂಡ ಒಂದು ದೊಡ್ಡ ಜುಮ್ಲಾ. ಮತ್ತೆ ಹಣ ಎಲ್ಲೋಯ್ತು ಅನ್ನುವಂಥದ್ದು ಪ್ರಶ್ನೆ.
ಕರ್ನಾಟಕ ಸರ್ಕಾರ ಏನು ಕಲ್ಯಾಣ ಕರ್ನಾಟಕ ಯೋಜನೆಯ ಅಡಿ ಒಳಗಡೆಗೆ ಒಂದಷ್ಟು ಪ್ಯಾಕೇಜ್ ಅನ್ನ ಆ ಭಾಗಕ್ಕೆ ಕೊಡ್ತಾ ಇದೆ. ಆ ಭಾಗ ಅಭಿವೃದ್ಧಿ ಆಗಿದೆಯಾ, ಮತ್ತೆ ಆ ಹಣ ಅಲ್ಲಿನ ಜನರನ್ನ ತಲುಪಿದೆಯಾ, ಅಲ್ಲಿನ ಶಾಲೆಗಳು, ಅಲ್ಲಿನ ಮನೆಗಳು, ಅಲ್ಲಿನ ವ್ಯವಸಾಯದ ಪರಿಸ್ಥಿತಿ ಏನಾದ್ರೂ ಮುಂದುವರೆದಿದೆಯಾ ಅಂತ ಕೇಳೋದಾದ್ರೆ ಅದ್ ಬೇರೆ ಚರ್ಚೆಗೆ ಹೋಗೋಣ ನಾವು, ಅದ್ ಬೇರೆ ವಿಷಯ. ಆದ್ರೆ ಇವ್ರು ಮಂಡಿಸ್ತಿದಾರಲ್ಲ ದೇಶದ ಒಳಗಡೆ ಇರುವಂತ ಪ್ರಾದೇಶಿಕ ಅಸಮಾನತೆಯನ್ನ ಸರಿಪಡಿಸ್ತೀವಿ ಅಂತ, ಅದು ಖಂಡಿತ ಆಗಿಲ್ಲ. ಅಂಕಿಅಂಶಗಳನ್ನ ನೀವು ತೆಗೆದು ನೋಡಿ. 10 ವರ್ಷದ ಹಿಂದೆ UPಯ ಆರೋಗ್ಯ ಸೂಚ್ಯಂಕ ಏನಿತ್ತು, ಮತ್ತೆ ಮಕ್ಕಳ ಮರಣದ ಸೂಚ್ಯಂಕಗಳು ಏನಿದ್ವು, ಮಹಿಳೆಯರ ಆರೋಗ್ಯದ ಸೂಚ್ಯಂಕಗಳು ಏನಿದ್ವು, ಬಡತನದ ಸೂಚ್ಯಂಕ ಯಾವ ರೀತಿ ಇತ್ತು, ಇವತ್ತು 2014ರಲ್ಲಿ ಏನಿದೆ ಅಂತ ನೀವೇ ತೆಗೆದು ನೋಡಿ. ನಿಮಗೆ ಸರ್ಕಾರನೇ ಕೊಟ್ಟಿರುವಂತ ಅಂಕಿಅಂಶಗಳಲ್ಲಿ ಒಂದು ಅಂದಾಜು ಸಿಗ್ತದೆ. ಹಾಗಿದ್ರೆ ಈ ದುಡ್ಡೆಲ್ಲ ಎಲ್ಲೋಯ್ತು ಅನ್ನುವಂತ ಪ್ರಶ್ನೆ ನೋಡಿ, ಇಲ್ಲಿದೆ ಅದಕ್ಕೆ ಉತ್ತರ. ಅಂಬಾನಿ ಅದಾನಿ ಹೆಸರಂತೂ ಕೇಳ್ತಾ ಇರ್ತೀವಲ್ವ ನಾವು. ಈ ದೇಶದ ಅತಿ ದೊಡ್ಡ ಶ್ರೀಮಂತರು. ಹಂಗ್ ನೋಡಿದ್ರೆ ಈ ಮಾಧ್ಯಮಗಳು ಹೇಳೋದೇನು ಅಂತ ಅಂದ್ರೆ, ಈ ಇಬ್ರು ಶ್ರೀಮಂತರಿಂದಾಗಿನೇ ಈ ದೇಶಕ್ಕೊಂದು ಮರ್ಯಾದೆ ಇದೆ, ಈ ದೇಶಕ್ಕೊಂದು ಸ್ಥಾನಮಾನ ಇದೆ, ಈ ದೇಶ ಜಗತ್ತಿನ ಮುಂದೆ ತಲೆ ಎತ್ಕೊಂಡು ನಿಂತಿದೆ ಅಂತ. ಅಂದ್ರೆ ಇವರು ಶ್ರೀಮಂತರಾಗಿರೋದ್ರಿಂದ ಭಾರತ ಅನ್ನುವಂಥದ್ದು ಶ್ರೀಮಂತ ದೇಶ ಅಂತ ಕಂಗೊಳಿಸ್ತಾ ಇದೆ ಅಂತ ಈ ಮಾಧ್ಯಮಗಳು ಹೇಳೋದು. ಹೆಂಗೆ ಇವರು ಶ್ರೀಮಂತಿಕೆ ರಾತ್ರೋರಾತ್ರಿ ಹೆಚ್ಚಾಯ್ತು, ಹೆಂಗೆ ಇವರು ರಾತ್ರೋರಾತ್ರಿ ಜಗತ್ತಿನ ಶ್ರೀಮಂತರ ಪಟ್ಟಿಗೆ ಸೇರ್ಕೊಂಡ್ಬಿಟ್ರು? ಇವ್ರೇನ್ ರಾತ್ರಿ ಎಲ್ಲ ಕೂತ್ಕೊಂಡು ನೋಟ್ ಪ್ರಿಂಟ್ ಮಾಡಿದ್ರಾ? ಹಂಗಿದ್ರೆ ನೋಟ್ ಪ್ರಿಂಟ್ ಮಾಡಕ್ಕೆ ನಮ್ ದೇಶದಲ್ಲಿ ಅವಕಾಶ ಇದೆಯಾ? ಅವಕಾಶ ಇದೆ ಅಂತ ಹೇಳಿ ನಾನು ರಾತ್ರೋರಾತ್ರಿ ನೋಟ್ ಪ್ರಿಂಟ್ ಮಾಡಿ ಅಂಬಾನಿ ಅದಾನಿನ ಮೀರಿಸ್ತೀನಿ. ಅವ್ರಿಗಿರೋ ಅವಕಾಶ ನನಗೆ ಯಾಕಿರ್ಬಾರ್ದು? ನೋಟ್ ಪ್ರಿಂಟ್ ಮಾಡಿದ್ರಾ, ಅಥವಾ ಬ್ಯಾಂಕ್ ಲೂಟಿ ಮಾಡಿದ್ರಾ, ಅಥವಾ ಈ ದೇಶದ ಸಂಪತ್ತನ್ನ ಅವರು ರಾತ್ರೋರಾತ್ರಿ ಹೊತ್ಕೊಂಡು ಹೋದ್ರ? ಯಾವ ಮುಖಾಂತರ ಅವ್ರು ಶ್ರೀಮಂತರಾದ್ರು ಅಂತ ಹೇಳ್ರಿ. ಆಯ್ತು, 10 ವರ್ಷದಲ್ಲಿ ಅವರ ಶ್ರೀಮಂತಿಕೆ 1% ಹೆಚ್ಚಾಗಿದ್ರೆ ಒಪ್ಕೊಳ್ಳೋಣ, ಆಗಿರ್ಬೋದು ಸಹಜವಾಗಿ. 1% ಅಲ್ಲ, 10% ಅಂತ ಹೇಳಿ ಒಪ್ಕೊಳ್ಳೋಣ. ಆಯ್ತು, 50% ಅಂತ ಹೇಳಿದ್ರು ಆಶ್ಚರ್ಯನೇ. ಅದು ಒಬ್ಬ ಮನುಷ್ಯಂದ ಆದಾಯ 50% ಹೆಚ್ಚಾಗ್ಬಿಡುತ್ತೆ 10 ವರ್ಷದಲ್ಲಿ ಅಂತ ಅನ್ನೋದು ಕೂಡ ನಮ್ಗೆ ಆಶ್ಚರ್ಯ. 100% ಅನ್ನೋದು ಇನ್ನೂ ಅತ್ಯಾಶ್ಚರ್ಯ. ಆದ್ರೆ ನೋಡಿ, ಆಶ್ಚರ್ಯಕ್ಕೂ ಅವಕಾಶ ಇಲ್ಲ ಇಲ್ಲಿ, ಅತ್ಯಾಶ್ಚರ್ಯಕ್ಕೂ ಅವಕಾಶ ಇಲ್ಲ. ಅದ್ನೇನಂತ ಕರಿತಿರೋ ನೀವು, ಹೊಸ ಶಬ್ದ ಹುಡ್ಕಾಡ್ಕೊಂಡು ಕರ್ಕೊಳ್ಳಿ. ನಾನು ಒಂದೇ ಒಂದು ಅಂಕಿಅಂಶ ಕೊಡ್ತೀನಿ. ಅದಾನಿ, ಗೌತಮ್ ಅದಾನಿ, ಅವನೊಬ್ಬನ ಆಸ್ತಿ ಕಳೆದ 10 ವರ್ಷಗಳಲ್ಲಿ 1225% ಬೆಳವಣಿಗೆ ಆಗಿದೆ. ಲೆಕ್ಕ ಹಾಕೊಳ್ಳಿ, ಎಷ್ಟು ಪರ್ಸೆಂಟು? 100% ಅಲ್ಲ, 1000% ಅಲ್ಲ, 1225% ಒಂದು ಬೆಳವಣಿಗೆ ದರ, ಆರ್ಥಿಕ ಅಭಿವೃದ್ಧಿ ದರ. ಅಂದ್ರೆ ಇಲ್ಲಿ ಬರ್ಬೇಕಾಗಿತ್ತಲ್ಲ ದುಡ್ಡು ನಮ್ಮ ರಾಜ್ಯಗಳಿಗೆ. ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಅಥವಾ ಮಹಾರಾಷ್ಟ್ರನೂ ಇರ್ಬೋದು. ಈಗ ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯಗಳು ಮಹಾರಾಷ್ಟ್ರ ಫಸ್ಟು, ಕರ್ನಾಟಕ ಸೆಕೆಂಡು, ಇದೆಲ್ಲ ನಾವು ಗಮನಿಸ್ತಿರ್ತೀವಿ. ಹಂಗಾಗಿ ಈ ಎಲ್ಲ ರಾಜ್ಯಗಳಿಗೆ ಬರ್ಬೇಕಾದಂತಹ ಒಂದು ಪಾಲೇನಿತ್ತು ಅದೆಲ್ಲ ಹೋಗಿ ನೋಡಿ ಇವರು ಮೊದ್ಲು ಸೇರ್ಕೊಂಡಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನಂಬೇಕಾಗ್ತದೆ. ಯಾಕೆ ಅಂದ್ರೆ ಅಲ್ಲಿ ಅಭಿವೃದ್ಧಿನೂ ಇಲ್ಲ, ಇಲ್ಲಿ ನಮಗ್ ಬರ್ಬೇಕಾದ ದುಡ್ಡು ನಮಗ್ ಬಂದಿಲ್ಲ. ಮೋದಿ ಹೇಳ್ತಾರೆ ನಾ ಖಾವುಂಗ ನಾ ಖಾನೆ ದೂಂಗ, ಅಂದ್ರೆ ನಾನು ತಿಂದು ಇಲ್ಲ, ತಿನ್ನಕ್ಕೂ ಬಿಟ್ಟಿಲ್ಲ. ಮತ್ತೆ ಆ ದುಡ್ಡೆಲ್ಲೋಯ್ತು? ಹಂಗಿದ್ರೆ ಇಲ್ಲೇ ಇರ್ಬೇಕು. ಯಾಕೆಂದ್ರೆ ಇವ್ರದ್ದೇ ಗ್ರೋತ್ ಇಲ್ಲಿ ತೋರಿಸ್ತಾ ಇರೋದು. ಇದು ಇಡೀ ದೇಶದಲ್ಲಿ ಯಾರಪ್ಪ ಶ್ರೀಮಂತರಾಗಿರೋದು ಅಂದ್ರೆ ಇವ್ರೆ. ನಾನಾಗಿದ್ದೀನಾ? ಇಲ್ಲ. ನೀವಾಗಿದ್ದೀರಾ? ಇಲ್ಲ. ರೈತರಾಗವ್ರ? ಇಲ್ಲ. ಕೂಲಿ ಮಾಡೋರಾಗವ್ರ? ಇಲ್ಲ. ಕಾರ್ಮಿಕರೇನಾದ್ರು ಶ್ರೀಮಂತರಾಗಿದ್ದಾರ? ನೀವೇ ಹೇಳಿ. ಆಗಿದ್ದಾರೆ ಅಂತ ಹೇಳೋಣ. ಶ್ರೀಮಂತರಾಗಿರೋರ್ ಪಟ್ಟಿ ಸಿಕ್ಕದ್ ನಮ್ಗೆ ಇವ್ರದೇ, ಅದಾನಿದು. ನೆಕ್ಸ್ಟ್ ನೋಡೋಣ, ಅಂಬಾನಿಯ ಆಸ್ತಿ 2014ರಲ್ಲಿ $18.6 ಬಿಲಿಯನ್ ಇತ್ತು. ಯಾವಾಗ? ನಿರ್ಮಲಕ್ಕೊಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಂಬಾನಿಯ ಒಟ್ಟು ಆಸ್ತಿ $18.6 ಬಿಲಿಯನ್ ಇತ್ತು. ಇವತ್ತು 2023ರಲ್ಲಿ ಈ ಮನುಷ್ಯನ ಆಸ್ತಿ 83 ಸಾರಿ ನೋಡಿ, ನಮಗೇನೆ ಬಾಯಿ ತೊದ್ಲಿ ನಾವೇ ಎಷ್ಟೊಂದು ಮಿಸ್ಟೇಕ್ ಮಾಡ್ತೀವಿ. $83.4 ಬಿಲಿಯನ್ ಜಾಸ್ತಿ ಆಗಿದೆ. 18 83 10 ವರ್ಷದೊಳಗಡೆಗೆ ಎಲ್ಲಿಂದ ಬಂತು ಈ ದುಡ್ಡು ಇವ್ರಿಗೆ? ಇದೇ ಸಂದರ್ಭದಲ್ಲಿ ಈ ದೇಶ ಕರೋನಾ ಎದುರಿಸಿದೆ, ಬರಗಾಲ ಎದುರಿಸಿದೆ, ಪ್ರವಾಹ ಎದುರಿಸಿದೆ, ಯುದ್ಧ ನಡೆದಿದೆ ಈ ದೇಶದೊಳಗಡೆ. ಕಳೆದ
ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದೊಳಗಡೆ ಈ ದೇಶದೊಳಗಡೆಗೆ ಯುದ್ಧ ನಡೆದಿದೆ. ಇಷ್ಟೆಲ್ಲ ಸಂಕಷ್ಟಗಳ ನಡುವೆ ಇವರ ಆಸ್ತಿ, ನಾನು ಹೇಳ್ತಾ ಇರೋದು ಕೇವಲ ಇಬ್ಬರದ್ದು ಆಯ್ತಾ. ಇಂಥ ಹೊತ್ತಾರು ಶ್ರೀಮಂತರು ಈ ದೇಶದೊಳಗೆ ಉಟ್ಕೊಂಡಿದ್ದಾರೆ, ಬೆಳ್ಕೊಂಡಿದ್ದಾರೆ, ನಮ್ಮ ರಾಜ್ಯದಲ್ಲೂ ಇದ್ದಾರೆ. ಆ ರಾಜಕಾರಣಿಗಳು ಕೂಡ ಬೇಕಾದಷ್ಟು ಅಭಿವೃದ್ಧಿಯನ್ನ ಹೊಂದ್ಬಿಟ್ಟಿದ್ದಾರೆ. ಅವ್ರ ಪಟ್ಟಿಯೆಲ್ಲ ನಾನು ಇಲ್ಲಿ ಕೊಡ್ತಾ ಇಲ್ಲ, ಕೇವಲ ಇಬ್ಬರು ಹೆಸರನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಎಡಗಡೆಗೆ ಒಬ್ಬ, ಬಲಗಡೆಗೆ ಒಬ್ಬ ಸದಾ ದೋಸ್ತ್ಗಳಿರ್ತಾರಲ್ಲ ಪ್ರಧಾನಿಗಳಿಗೆ, ಅಂಬಾನಿ ಅದಾನಿ. ನೋಡಿ ಅವ್ರಿಬ್ರದ್ ಮಾತ್ರ ಹೇಳ್ತಾ ಇದ್ದೀನಿ. ಇಷ್ಟ್ರ ಪ್ರಮಾಣದಲ್ಲಿ ಅವರ ಆಸ್ತಿ ಬೆಳೆದಿದೆ ಅಂತ ಹೇಳಿದ್ರೆ ಜನರ ತೆರಿಗೆ ಹಣ ಎಲ್ಲ ಅಲ್ಲೋಗಿ ಸೇರಿದೆ. ಇವತ್ತು ನೀವು ಎನರ್ಜಿ, ವಿದ್ಯುತ್ ವಲಯಕ್ಕೆ ಬನ್ನಿ, ಅವ್ರಿಗೆ ಬರ್ಕೊಟ್ಟಿದ್ದಾರೆ. ಅವರಿಗೆ ಖಾಸಗೀಕರಣ ಮಾಡಿ ವಿದ್ಯುತ್ ಕ್ಷೇತ್ರನ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣಗಳನ್ನ, ವಿಮಾನಗಳನ್ನ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ರೈಲ್ವೆಯನ್ನ ಖಾಸಗೀಕರಣ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ನಮ್ಮ ದೇಶದ ನವರತ್ನಗಳು ಅಂತ ಕರೆದಂತಹ ಸಾರ್ವಜನಿಕ ಉದ್ದಿಮೆಗಳನ್ನ ಅವರಿಗೆ ಬಿಟ್ಕೊಟ್ಟಿದ್ದಾರೆ. ರಸ್ತೆ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಅವ್ರಿಗೆ ಒಪ್ಸಿದ್ದಾರೆ. ಪೆಟ್ರೋಲ್ ಪಂಪ್ಗಳು ಅವ್ರ ಹೆಸರಿನಲ್ಲಿದೆ. ಗ್ಯಾಸ್ ಇವತ್ತು ಕಂಪನಿಗಳನ್ನ ಅವ್ರು ನಡೆಸ್ತಾ ಇದ್ದಾರೆ. 400 ರೂಪಾಯಿ ಇದ್ದಂತ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತು 1200 ರೂಪಾಯಿ ತನಕ ಬಂದಿದೆ. ಎಲೆಕ್ಷನ್ ಮುಗಿದ್ಮೇಲೆ ಅದು ಏನೂ ಆಗ್ಬೋದು. ಇದೆಲ್ಲವನ್ನು ಇವತ್ತು ಯಾರು ಲೂಟಿ ಮಾಡ್ತಿದ್ದಾರೆ ಅಂದ್ರೆ ಇವರಿಬ್ರೆ. ಇದು ನಾವೇನು ಸುಳ್ಳು ಹೇಳ್ತಾ ಇರುವಂತದ್ದಲ್ಲ. ಯಾವುದೇ ಸರ್ಕಾರಿ ಅಂಕಿಅಂಶವನ್ನೇ ಪರಿಶೀಲನೆ ಮಾಡಿದ್ರು ಇದೇ ಸಿಗ್ಬೇಕು. ಅದಕ್ಕೆ ಹೇಳ್ತಾರೆ ಇವರಿಂದಾಗಿ ದೇಶ ಪ್ರಕಾಶಮಾನವಾಗಿದೆ, ಪ್ರಜ್ವಲಿಸ್ತಾ ಇದೆ, ಜನರು ಇವತ್ತು ಒಂದು ಏನು ತಲೆ ಎತ್ತಿ ನಡಿಬೇಕು ಅಂತ ಅಂದ್ರೆ ಇವರಿಂದ ಆಗಿದೆ ಅಂತ ಹೇಳ್ಕೊಂಡು. ಅಂದ್ರೆ ಯಾವನೋ ದೇಶ ಲೂಟಿ ಹೊಡ್ಕೊಂಡು ಶ್ರೀಮಂತ ಆಗ್ಬಿಟ್ಟ ಅಂತ ಅಂದ್ರೆ ಅವನೇ ಭಾರತ. ಅವನು ಚೆನ್ನಾಗಿದ್ದ ಅಂದ್ರೆ ಭಾರತನೇ ಪ್ರಕಾಶಿಸುತ್ತಿದೆ. ಅವನು ಜಗತ್ತೆಲ್ಲ ಓಡಾಡ್ಕೊಂಡು ಅವನೊಬ್ಬ ದೊಡ್ಡ ಇವನು ಬಿಲಿಯನೇರು ಅಂತ ಅನ್ಬಿಟ್ರೆ ಭಾರತನೂ ಅದೇ ಪರಿಸ್ಥಿತಿ ಅಂತ. ಎಷ್ಟು ಮೋಸರಿ ಇದು, ಎಷ್ಟು ದಗಾಕೋರ್ತನ. ಇಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳಕ್ ಸರಿಯಾಗಿ ಬೆಂಚ್ ಇಲ್ಲ, ಪಾಠ ಮಾಡಕ್ ಮೇಷ್ಟ್ರಿಲ್ಲ, ಕುಡಿಯಕ್ ಸರಿಯಾದಂತ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತಿಗೂ ನಗರದೊಳಗಡೆನೆ ಎಷ್ಟೋ ಶಾಲೆಗಳಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯಗಳಿಲ್ಲ. ಹಾಸ್ಟೆಲ್ಗಳಿಗೆ ಹೋದ್ರೆ ಅವ್ರ ಪರಿಸ್ಥಿತಿ ಭೀಕರ. ಇಂಥ ಭಾರತ ಇಟ್ಕೊಂಡು ನಾವು ಇಂಥ ಭಾರತದ ಒಂದು ಸನ್ನಿವೇಶನ ನಾವು ಕಣ್ಣೆದ್ರಿಗೆ ಇಟ್ಕೊಂಡು ಈ ಅಂಬಾನಿಗಳನ್ನ ಅದಾನಿಗಳನ್ನ ಬೆಳೆಸ್ತಾ ಇದೀವಿ. ಮತ್ತೆ ಅವ್ರನ್ನ ಬೆಳೆಸಕ್ಕೆ ಸುಳ್ಳೇಳೋದು ಅಂದ್ರೆ ಏನ್ರಿ ಅರ್ಥ? ಒಂದು ಕೇಂದ್ರ ಸರ್ಕಾರದ ಅತಿ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿರುವಂತ ವಿತ್ತ ಸಚಿವೆ ಸುಳ್ಳೇಳೋದು ಅಂದ್ರೆ ಏನರ್ಥ? ಪ್ರಾದೇಶಿಕ ಅಸಮತೋಲನವನ್ನ ಸರಿ ಮಾಡಕ್ಕೆ ಹಣ ಉಪಯೋಗ ಆಗುತ್ತೆ ಅಂತ ಜನರನ್ನ ನಂಬಿಸೋದು ಅಂದ್ರೆ ಏನರ್ಥ? ಹಂಗಾಗಿ ಇವರ ಸುಳ್ಳುಗಳೇನಿದಾವೆ, ಇವ್ರ ಜುಮ್ಲಾಗಳೇನಿದಾವೆ, ಇವಕ್ಕೆಲ್ಲ ಉತ್ತರ ಕೊಡ್ಬೇಕಾಗ್ತದೆ. ಇಷ್ಟರಲ್ಲೇ ಹತ್ರ ಇದೆ ನಮಗೆ ಉತ್ತರ ಹೇಳುವಂತ ಅವಕಾಶ. 2024ರಲ್ಲಿ ಇವ್ರಿಗೆ ಮನೆಗೆ ದಾರಿ ತೋರಿಸೋದ್ರ ಮುಖಾಂತರ ನಿಮ್ಮ ಸುಳ್ಳಿನ ಯುಗ ಮುಗೀತು, ನಿಮ್ಮ ಸುಳ್ಳಿನ ಕಾಲ ಅಂತ್ಯ ಆಯ್ತು. ನೀವು ಉತ್ತರ ಭಾರತ ಉದ್ಧಾರ ಮಾಡಿದ್ದು ಸಾಕು, ದಕ್ಷಿಣ ಭಾರತ ಉದ್ಧಾರ ಮಾಡಿದ್ದು ಸಾಕು, ನೀವು ಮನೆಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋ ಕಾಲ ಬಂದಿದೆ. ಅದ್ರ ಬಗ್ಗೆ ತಾವು ಯೋಚನೆ ಮಾಡಿ ಅಂತ ಹೇಳಿ ನಾನು ಹೇಳ್ತೀನಿ. ಈ ದುಡ್ಡು ಯಾಕ್ರಿ ಬೇಕು? ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ಸ್ಥಾಪನೆ ಮಾಡಕ್ 1000 ಕೋಟಿ ರೂಪಾಯಿ ದುಡ್ಡಿದೆ ಇವ್ರ ಹತ್ರ. ರಾಮ ಮಂದಿರ ಸ್ಥಾಪನೆ ಮಾಡಕ್ 1000 ಕೋಟಿ ರೂಪಾಯಿ ದುಡ್ಡಿದೆ. ಅವಾಗೆಲ್ಲ ಯಾಕೆ ಇವ್ರಿಗೆ ಉತ್ತರ ಭಾರತದ ಹಿಂದುಳಿದಂತ ರಾಜ್ಯಗಳು ನೆನಪಾಗಲ್ಲ? ಅವಾಗ ಯಾಕೆ ಇವ್ರಿಗೆ ಪ್ರಾದೇಶಿಕ ಅಸಮಾನತೆ ನೆನಪಾಗೋದಿಲ್ಲ? ನಮ್ಮ ತೆರಿಗೆ ಹಣ, ಕರ್ನಾಟಕದ ತೆರಿಗೆ ಹಣ, ನಾವು ಕಟ್ಟಿರುವಂತ ತೆರಿಗೆ ಹಣ ನಮ್ಗೆ ವಾಪಸ್ ಕೊಡುವಾಗ ಇವರೆಲ್ಲ ನೆನಪಾಗ್ತಾರ? ಅಂಬಾನಿ ಅದಾನಿಗೆ ಹಿಂದೆಗಡೆ ಬಾಗ್ಲಿಂದ ವರ್ಗಾಯಿಸ್ಬಿಟ್ಟು ಸಂಪತ್ತೆಲ್ಲ ಆ ಕಡೆ ಪಾಪದವರು ಪಾಪ ಉತ್ತರ ಪ್ರದೇಶ ಮಧ್ಯಪ್ರದೇಶ ಅಂತ ತೋರಿಸ್ತೀರಾ. ಅವರೆಲ್ಲ ದಕ್ಷಿಣದ ಕಡೆ ವಲಸೆ ಬಂದು ಎಲ್ಲಿ ನೋಡಿದ್ರು ಅವರೇ ಇವತ್ತು ಕೂಲಿ ಕೆಲ್ಸಕ್ಕೆ. ಅಂತ ಒಂದು ಹೀನ ಬದುಕು ಅವ್ರದ್ದು. ನೀವು ಅವ್ರನ್ನು ಉದ್ಧಾರ ಮಾಡ್ಲಿಲ್ಲ, ನಮ್ಮನ್ನು ಉದ್ಧಾರ ಮಾಡ್ಲಿಲ್ಲ, ಯಾರನ್ನು ಉದ್ಧಾರ ಮಾಡ್ಲಿಲ್ಲ. ಕೊನೆ ಪಕ್ಷ ನೀವುಗಳು ಬಿಜೆಪಿಯವರು MP ಗಳಾದ್ಮೇಲೆ, ಮಂತ್ರಿಗಳಾದ್ಮೇಲೆ, ರಾಜಕಾರಣಕ್ಕೆ ಬಂದ್ಮೇಲೆ ಎಷ್ಟೆಷ್ಟು ಆಸ್ತಿ ಮಾಡಿದಿರಿ ಅಂತ ಹೇಳ್ಕೊಂಡು ಒಂದು ಶ್ವೇತ ಪತ್ರ ಹೊರಡಿಸಿ ನೀವು ಸಂಸತ್ ಒಳಗಡೆಗೆ. ಅವಾಗ ನಾವು ನಿಮ್ಮನ್ನ ನಂಬ್ತೀವಿ. ಇಲ್ಲ ಅಂತ ಹೇಳಿದ್ರೆ ಜನ ನಿಮ್ಗೆ ಚೀಮಾರಿ ಆಗ್ತಾರೆ. ಸಾಕು ನೀವು ಸುಳ್ಳು ಹೇಳಿದ್ದು, ಇನ್ನಾದ್ರೂ ಮರ್ಯಾದೆಯಾಗಿ ಸುಳ್ಳು ಹೇಳೋದನ್ನ ಕಡಿಮೆ ಮಾಡಿ ಅಂತ ಹೇಳಿ ನಾವು ನಿಮಗೆ ಈ ಮೂಲಕ ತಿಳಿಸ್ತಾ ಇದೀವಿ. ಎಚ್ಚರಿಕೆ.